ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ವಿ ಫ್ಯಾಮಿಲಿ. ಇವತ್ತು ನನಗೆ ಸನ್ಮಾನ ಮಾಡಿ ಕ್ಯಾಶ್ ಅವಾರ್ಡ್ ಕೊಟ್ಟರು. ಅದೆಷ್ಟು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ, ಈ ವಿಡಿಯೋನ ಮಿಸ್ ಮಾಡಬೇಡಿ. ಅದೇನೆಲ್ಲ ಕೊಟ್ಟರು, ನಮಗೆ ಯಾರೆಲ್ಲ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಯಾವ ಕಾರಣಕ್ಕೆ ನನಗೆ ಈ ಕ್ಯಾಶ್ ಪ್ರೈಜು ಮತ್ತು ಏನೆಲ್ಲ ಪ್ರೈಸ್ ಬಂತು ಅಂತ ಈ ವಿಡಿಯೋದಲ್ಲಿ ನಿಮಗೆ ಮುಂದಕ್ಕೆ ಹೇಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನನಗೆ ಸನ್ಮಾನ ಮಾಡೋ ಹಿಂದಿನ ದಿನ ನಮ್ಮ ಏರಿಯಾದಲ್ಲಿ ಒಂದು ಆಟೋದಲ್ಲಿ ಅನೌನ್ಸ್ ಮಾಡ್ತಾ ಬರ್ತಾಯಿದ್ರು. ಅದು ಏನು ಅಂತ ಹೊರಗೆ ಹೋಗಿ ನೋಡ್ತಾ ಇದ್ದೆ. ನೋಡಿ ನೀವೇ ಅದೇನು ಅಂತ. ವಿಧಾನಸಭಾ ಕ್ಷೇತ್ರದ ನಮ್ಮ ಹೆಮ್ಮೆಯ ಶಾಸಕರಾದ ಶ್ರೀ ಎಸ್ ಸಿ ಸೋಮಶೇಖರ್ ಗೌಡರ ಸಾರಥ್ಯದಲ್ಲಿ ಶಿವನಕಾಯಿಯ ವಾರ್ಡ್ 19 ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ರಂಗೋಲಿ ಹಾಗೂ ಮೆಹಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗಾಗಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳು ಜೂನ್ 22 ಭಾನುವಾರ, ಸಮಯ ಬೆಳಿಗ್ಗೆ 9 ಗಂಟೆಗೆ, ಸ್ಥಳ ಕೋಮಲಘಟ್ಟ ಪ್ಲೇಗ್ರೌಂಡ್, ಬೆಂಗಳೂರು. ರಂಗೋಲಿ ಹಾಗೂ ಮೆಹಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಮಹಿಳೆಯರಿಗೂ ಸಮಾಧಾನಕರ ಬಹುಮಾನವನ್ನು ನೀಡಲಾಗುತ್ತದೆ. 13ಕ್ಕೆ ನಮ್ಮ ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆ ಇತ್ತು. ಅದ್ರ ವಿಡಿಯೋ ನಿಮಗೆ ಆಲ್ರೆಡಿ ಕೊಟ್ಟಿನಿ. ಅದರ ಐ ಕಾರ್ಡ್ ಮೇಲ್ ಹಾಕ್ತೀನಿ ನೋಡಿ. ಬೆಳಿಗ್ಗೆ ಆಟೋದಲ್ಲಿ ಅನೌನ್ಸ್ ಮಾಡಿದ್ದು ನೋಡಿದರೆ ನನಗೆ ಪ್ರೈಸ್ ಬರಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದಾಗ ಅವತ್ತೇ ಸಾಯಂಕಾಲ ನನಗೆ ಒಂದು ಫೋನ್ ಬರುತ್ತೆ, ನೀವು ರಂಗೋಲಿ ಸ್ಪರ್ಧೆಯಲ್ಲಿ ಸೆಲೆಕ್ಟ್ ಆಗಿದ್ರೆ MLA ಆಫೀಸಿಗೆ ಬಂದು ಟೋಕನ್ ತೊಗೊಂಡು ಹೋಗಿ ಅಂತ. ನಾನು ಲೇಟ್ ಮಾಡಿದೆ, ಖುಷಿಯಿಂದ ಹೋಗಿ ಟೋಕನ್ ಇಸ್ಕೊಂಡು ಬಂದೆ. ಇವತ್ತು ನಾವು ಆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೆಲ್ಲ ಸನ್ಮಾನ ಮಾಡಿ ನಮಗೆ ಕೊಟ್ಟರು, ಅದೆಲ್ಲ ಯಾವ ಥರ ನಡೀತು, ಏನೆಲ್ಲ ಊಟ ಇತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಪ್ರೈಸ್ ಅಂತ ಅದು ಯಾವುದೂ ಮಾಡಿಲ್ಲ. ಎಲ್ಲರಿಗೂ 10ಕ್ಕೆ 10 ಮಾರ್ಕ್ಸ್ ಕೊಟ್ಟು ಅವ್ರಿಗೆ ಇಷ್ಟು ಅಮೌಂಟು, ಇಷ್ಟು ಪ್ರೈಜು, ಇಷ್ಟು ಸನ್ಮಾನ ಅಂತೆಲ್ಲ ಮಾಡಿ ಅದು ಏನೆಲ್ಲ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ನೀವು ಮುಂದಕ್ಕೆ ನೋಡಿ. ಇಲ್ಲಿ ನಮ್ಮ ಸೋಮಶೇಖರ್ ಸರ್ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋಕೆ ನೋಡಿ ಕಾಯ್ತಾ ಇದ್ದಾರೆ. ಅನ್ನಮ್ಮಂದು ಅಲ್ಲಿ ದೇವಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದರು ಸೈಡ್ಗೆ. ಇವತ್ತಿನ ಪ್ರೋಗ್ರಾಮ್ಗೆ ಸುಮಾರು 15-20 ಸಾವಿರ ಜನ ಬರ್ತಾವ್ರಂತೆ. ಮತ್ತು 200 ಬಸ್ ಬಿಟ್ಟವ್ರೆ. ಅವ್ರನ್ನ ಈ ಪ್ಲೇಸ್ಗೆ ಕರ್ಕೊಂಡೋಗಿ ಮತ್ತು ಅವ್ರವ್ರ ಏರಿಯಾಗೆ ಬಿಡೋಕ್ಕೆ 200 ಬಸ್ಗಳ ವ್ಯವಸ್ಥೆನೂ ಮಾಡ್ಯವ್ರೆ. ಯಾರೆಲ್ಲ ರಂಗೋಲಿಗೆ ಸೆಲೆಕ್ಟ್ ಆಗವ್ರೆ ಅವ್ರನ್ನ ಮಾತ್ರ, ಸನ್ಮಾನ ಮಾಡೋರ್ನ ಮಾತ್ರ ಅವ್ರಿಗೆ ಫೋನ್ ಮಾಡಿ ನೀವು ಬೇಗ ಬನ್ನಿ, ನಿಮ್ಮನ್ನಷ್ಟೇ ಮೊದಲು ನಾವು ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ನಾನು ರೆಡಿಯಾಗಿ ಹೋದೆ. ನಾವು ಹೋದಾಗ 8 ಗಂಟೆ ಆಗಿತ್ತು. ಅಲ್ಲಿ ಇನ್ನೂ ಯಾರೂ ಅಷ್ಟೊಂದು ಜನ ಬಂದಿರಲಿಲ್ಲ ಅಂದ್ಕೊಂಡಿದ್ದೆ. ನಾನು ಒಳಗಡೆ ಸ್ಟೇಜ್ ಹತ್ರ ಹೋಗಿ ನೋಡ್ತಾ ಇದ್ದೀನಿ. ಲೆಫ್ಟ್ ಸೈಡು ನಮಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀವಿ ಅವ್ರನ್ನೆಲ್ಲರನ್ನೂ ಒಂದು ಸೈಡ್ ಕೂರಿಸಿದ್ರು. ರೈಟ್ ಸೈಡ್ಗೆ ಸಮಾಧಾನಕರ ಬಹುಮಾನದ್ದು ಕೊಡೋಕ್ಕೆ ಎಲ್ಲ ಗಾಡಿಯಲ್ಲಿ ಕುಕ್ಕರ್ಗಳು ಹೇರ್ಕೊಂಡು ಬಂದು ಗಾಡಿಗಳು ನಿಂತ್ಕೊಂಡಿದ್ದು ಲೋಡ್ ಮಾಡಿಕೊಂಡು. ಹಾಗೆ ಲೆಫ್ಟ್ ಸೈಡು ನಾವು ಕೂತ್ಕೊಂಡಿದ್ದಿಲ್ಲ, ಅದ್ರ ಲೆಫ್ಟ್ ಸೈಡು ಊಟದ ವ್ಯವಸ್ಥೆನೂ ಇತ್ತು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ನಮ್ಮ ಸರು. ತುಂಬ ಚೆನ್ನಾಗಿ ಏನೂ ಒಂದು ಗಲಾಟೆ ಆಗದೇ, ಯಾರಿಗೂ ಏನೂ ತೊಂದರೆ ಆಗದೇ ಅವರು ಎಲ್ಲ ಥರದಿಂದನೂ ಅವರು ಕುಡಿಯೋಕ್ಕೆ ನೀರಿಂದ ಹಿಡಿದು, ಐಸ್ ಕ್ರೀಮಿಂದ ಹಿಡಿದು, ಒಬ್ಬಟ್ಟೂಟ, ಬೋಂಡ, ಮೊಸರು ಪಾಜಿ, ಪಲಾವು, ಪಾಯಸ ಎಲ್ಲನೂ ಇತ್ತು. ತುಂಬ ಚೆನ್ನಾಗಿ ಊಟಕ್ಕೆ ಹಾಕ್ಸಿದ್ರು. ನಾನು ಎಲ್ಲನೂ ನಿಮಗೆ ಅದನ್ನು ವಿಡಿಯೋ ಮಾಡಿ ಬಿಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಮುಂದೆ ಒಂದು ಕಡೆ ಕೂರಿಸ್ಬಿಟ್ಟಿದ್ರು. ಎಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ತುಂಬ ಚೆನ್ನಾಗಿ ಮಾಡಿದರು, ಯಾವುದು ಏನೂ ಒಂದು ಗಲಾಟೆ ಆಗದೇ ತುಂಬ ಚೆನ್ನಾಗಿ ಮಾಡಿದರು ನೋಡಿ. ನೀವು ಇಂಪಾರ್ಟೆಂಟ್ ನೋಡಬೇಕಾಗಿರೋದೇ ಮುಂದಕ್ಕಿದೆ, ಕೊನೆಯವರೆಗೂ ನೋಡಿ, ಮಿಸ್ ಮಾಡಬೇಡಿ, ನಿಮಗೆ ಅರ್ಥ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗುರುವೇ ನಿನ್ನಾಟವಲ್ಲ, ಶಿವನೇ ನಿನ್ನಾಟವಲ್ಲ, ಗುರುವೇ ನಿನ್ನಾಟವಲ್ಲ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲ ಯಾರ್ಯಾರೋ, ಅರಳಿ ನಿನ್ನಾಟವಲ್ಲ ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲ ಯಾರ್ಯಾರೋ.
ಗುರುವೇ ನಿನ್ನಾಟವಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲೋರ್ಯಾರ್ಯಾರೋ ಹರನೇ ನಿನ್ನಾಟವಲ್ಲೋರ್ಯಾರೋ ಗುರುವೇ ನಿನ್ನಾಟವಲ್ಲೋರ್ಯಾರ್ಯಾರೋ ಕುಂಬರರು ಕಣ್ಣನ ಮನೆಯ ಹುಡುಗೆ ಶಬ್ದವ ಕೇಳಿ ಕುಂಬರರು ಕಣ್ಣನ ಮನೆಯ ಹುಡುಗೆ ಶಬ್ದವ ಕೇಳಿ ಕುಂಬರ ಕುಂಡಣ್ಣನ ಮನೆಯ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಗುರುವೇ ನಿನ್ನಾಟವಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲೋರ್ಯಾರ್ಯಾರೋ ಚಂದವ ಕಂಡು ಮಡಿವಾಳ್ಮ ಚಯ್ಯನ ಮನೆಯ ಮಡಿಯ ಚಂದವ ಕಂಡು ಮಡಿವಾಳ್ಮ ಈ ಗ್ರೌಂಡಲ್ಲಿ ಹೊರಗೆ ಒಳಗೆ ಏನೆಲ್ಲ ನಡೀತಾ ಇದೆ, ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನಿಮಗೆ ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ. ಬ್ಯಾಕ್ ಸೈಡು ಅಲ್ಲಿ ಸ್ಟೇಜ್ ಬ್ಯಾಕ್ ಸೈಡು ಸ್ಕ್ರೀನ್ ಹಾಕೋರಲ್ಲ ದೊಡ್ಡ ಸ್ಕ್ರೀನಲ್ಲಿ, ಅಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಅಲ್ಲಿ ನೀವು ನೋಡ್ಬೋದು ಏನೆಲ್ಲ ನಡೀತಾ ಇದೆ ಹೊರಗಡೆ. ಇಲ್ಲಿ ಸೋಮಶೇಖರ್ ಸರ್ ಬರ್ತಾರೆ ಇವಾಗ, ಅವ್ರನ್ನ ಯಾವ ಥರ ಮಾಡ್ಕೊಳ್ತಾರೆ ಅಂತ ನೋಡಿ. ಇಲ್ಲಿ ಸೋಮಶೇಖರ್ ಸರ್ ಬಂದರು ನೋಡಿ. ನೀವು ಎಷ್ಟು ಜನ ಸೇರಿದ್ರು ಇಲ್ಲಿ ಅಂತ ನನಗೆ ಪೂರ್ತಿ ವಿಡಿಯೋ ಮಾಡಿ ಕೊಡೋಕ್ಕಾಗ್ತಾಯಿಲ್ಲ. ನೀವು ಈ ಸ್ಕ್ರೀನ್ ಮೇಲೆ ನೋಡ್ಬೋದು. ನಿಮಗೆ ಅದನ್ನು ಮಾತ್ರ ನಾನು ವಿಡಿಯೋ ಮಾಡಿ ಕೊಡ್ತೀನಿ. ನೋಡಿ ಹಾಗೆ ಮುಂದಕ್ಕೆ ಏನೆಲ್ಲ ನಡೀತು ಅಂತ. ನಾವು ಇಷ್ಟು ಜನ ರಂಗೋಲಿ ಸ್ಪರ್ಧೆಗೆ ಸೆಲೆಕ್ಟ್ ಆಗಿರೋದು. ನಾನು ಇರೋ ಮಾರ್ಕ್ ಕಾಣ್ತಿದ್ದಲ್ಲ, ಅಲ್ಲಿ ನಾನಿರೋದು ನೋಡಿ. ಇಲ್ಲಿ ಸಂಗೀತಗಾರರು ರೈತರು ಹಾಡು ಹಾಡ್ತಾ ಇದ್ರು. ಎಲ್ಲರೂ ಎದ್ದು ನಿಂತ್ಕೊಂಡು ಹಾಡು ಮುಗಿಯೋವರೆಗೂ ಕೇಳಿದ್ವಿ ನೋಡಿ.
ಯಶವಂತಪುರ ವಾರ್ಡಿನವರಾಗಿದ್ದರೆ ಈ ವಿಡಿಯೋದಲ್ಲಿ ನೀವು ಬಂದಿರಬಹುದು ನೋಡಿ. ಜೂನ್ 21, 2026 ಅವತ್ತೇ ಫಾದರ್ಸ್ ಡೇ ಮತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಅವತ್ತೇ ನಮ್ಮದು ಪ್ರೋಗ್ರಾಮು ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ. ಹಿಂದೆ ಎಷ್ಟು ಸತಿ ನಾನು ಭಾಗವಹಿಸಿದ್ರು ನನಗೆ ಯಾವ ಪ್ರೈಝೂ ಬರ್ತಾ ಇರಲಿಲ್ಲ, ನಾನು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರು ಬರ್ತಾ ಇಲ್ಲ. ಇವತ್ತಂತೂ ತುಂಬಾ ಖುಷಿ ಆಯಿತು. ಹಾಗೆ ಮುಂದಕ್ಕೆ ನೋಡಿ ಏನೆಲ್ಲ ಕೊಟ್ಟರು ಅಂತ. 5 ಎಕರೆ ಜಾಗದಲ್ಲಿ ಡಿಗ್ರಿ ಕಾಲೇಜನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಶಾಸಕ ಆ ಜೀವನ ಪೂರ್ತಿ ಬೇಕೇನೋ. ಈಗ ನಾವು ಹಾಕಿರುವ ರಂಗೋಲಿ ಬಗ್ಗೆ ನಮ್ಮ ಹೆಮ್ಮೆಯ ನಾಯಕರು ಮಾತಾಡ್ತಾರೆ, ಯಾವ ರೀತಿ ಅಂತ ಕೇಳಿ. ಎಲ್ರಿಗೂ ನಮಸ್ಕಾರ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಯಶವಂತಪುರ ಕ್ಷೇತ್ರದ ಎಲ್ಲ ಆತ್ಮೀಯರು ಬಹಳಷ್ಟು ಶ್ರಮ ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಈ ರಂಗೋಲಿ ಸ್ಪರ್ಧೆಯನ್ನ ಆಯ್ಕೆ ಮಾಡತಕ್ಕಂಥ ಉದ್ದೇಶ, ನಾನು ಎಲ್ಲ ಕಡೆ ವಿಸಿಟ್ ಮಾಡಲಿಲ್ಲ. ಕೆಲವು ಕಡೆ ನಾನು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ಮಹಿಳೆ ಅವರಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಎಲ್ಲ ಮಹಿಳೆಯರಿಗೆ ತಲುಪಿಸ್ತಕ್ಕಂಥದ್ದು, ಒಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಗಮನ ಸೆಳೀತಕ್ಕಂಥ ರಂಗೋಲಿಯನ್ನ ಬಿಡ್ತಕ್ಕಂಥದ್ದನ್ನ ನಾನು ಸೂಕ್ಷ್ಮವಾಗಿ ನೋಡಿದೆ. ಒಬ್ಬ ಹುಡುಗಿ ರಂಗೋಲಿ ಸ್ಪರ್ಧೆ ಭಾಗವಹಿಸಿ ರಂಗೋಲಿಯನ್ನು ಸಹ ಬಿಟ್ಟಿದ್ದಾರೆ. ಆ ರಂಗೋಲಿಯನ್ನ ಬಿಡುವ ಮುಖಾಂತರ ಏನ್ ಕರ್ನಾಟಕದ ಮಹಿಳೆಯರಿಗೆ ಏನು ಸಂದೇಶವನ್ನ ಕೊಡಬಹುದು, ಅದೆಲ್ಲವನ್ನ ರಂಗೋಲಿಯಲ್ಲಿ ಕೊಡುವ ಮುಖಾಂತರ ವಿಶೇಷವಾಗಿ ರಂಗೋಲಿಯನ್ನ ಬಿಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಶ್ರಮ ಹಾಕಿದ್ದಾರೆ. ನಮ್ಮ ಯಶವಂತಪುರ ವಾರ್ಡಿನ ಜನಮೆಚ್ಚಿದ ನಾಯಕರಾದ ಎಸ್ ಟಿ ಸೋಮಶೇಖರ್ ಸರ್ ಅವರಿಂದ ನಮ್ಮ ಮಹಿಳೆಯರಿಗೆ, ಈ ವಾರ್ಡಿನ ಎಲ್ಲ ಮಹಿಳೆಯರಿಗೆ ಏನೆಲ್ಲ ಅನುಕೂಲ ಆಗೈತೆ, ಏನೆಲ್ಲ ಅವರಿಂದ ಜೀವನ ನಡೆಸ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೇಳ್ತೀನಿ. ಯಾಕಂದರೆ ನಾನು ಒಬ್ಬಳು ಅದರಲ್ಲಿ ಟೈಲರಿಂಗು ಮತ್ತು ಕುಚ್ ಕ್ಲಾಸು, ಮೆಹಂದಿ ಕ್ಲಾಸು, ಪಾರ್ಲರ್ ಕ್ಲಾಸು, ಹಾಗೆ ಜ್ಯುವೆಲರೀಸ್ ಕ್ಲಾಸು, ಇನ್ನೂ ಇಷ್ಟೊಂದು ಇದ್ದಾವೆ. ಇದನ್ನೆಲ್ಲ ಕಲ್ತ್ಕೊಂಡು ಸುಮಾರು ಮಹಿಳೆಯರು ಚಿಕ್ಕದಾಗಿ ಒಂದು ಅಂಗಡಿ ಹಾಕ್ಕೊಂಡು ಅವ್ರ ಚಿಕ್ಕ ಸಂಸಾರನ ನಡೆಸ್ತಾ ಇದ್ದಾರೆ. ಹಾಗೆ ಈ ಏರಿಯಾದಲ್ಲಿ ಎಲ್ಲ ಒಂದು ಸಮಾಜದಲ್ಲಿ ಅವ್ರಿಗೂ ಒಂದು ಒಳ್ಳೆ ಗೌರವ ಸಿಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ಸರ್ ಮುಖಾಂತರ ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ನೋಡಿ, ಇವಾಗ ಸನ್ಮಾನ ನಡೀತಾ ಇದೆ ನಮಗೆ. ಹದಿನೈದು 20 ಸಾವಿರ ಜನದಲ್ಲಿ ನಾವು ಸೆಲೆಕ್ಟ್ ಆಗಿರೋದೇ ಗ್ರೇಟು ಅನಿಸುತ್ತೆ. ಯಾಕಂದರೆ ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ರಂಗೋಲಿ ಹಾಕಿದ್ರು. ನನ್ನ ರಂಗೋಲಿ ಇಷ್ಟ ಆಯಿತು ಅಂತ ಸೆಲೆಕ್ಟ್ ಮಾಡಿದ್ದಾರೆ ಅಂದರು. ತುಂಬಾ ಚೆನ್ನಾಗಿ ಹಾಕಿದ್ದೀರಾ ಮೇಡಮ್, ನೀವು ಫಸ್ಟ್ ಪ್ರೈಝು, ಸೆಕೆಂಡ್ ಪ್ರೈಝು, ಥರ್ಡ್ ಅಂತ ಏನಾದರೂ ಇಟ್ಟಿದ್ರೆ ಅದು ಫಸ್ಟ್ ನಿಮಗೆ ಬರ್ತಾಯಿತ್ತು ಅಂದ್ರೂ ಎಲ್ಲರೂ ಹಂಗೆ ಅಂದರು. ಆದರೆ
ಎಲ್ರಿಗೂ ಆ ಥರ ಮಾಡೋದು ಬೇಡ ಅಂತ ಎಲ್ರಿಗೂ 10 ಔಟ್ ಆಫ್ 10 ಕೊಟ್ಟು ಎಲ್ರಿಗೂ ಕ್ಯಾಶ್ ಅವಾರ್ಡು. ಇಷ್ಟು ಜನಕ್ಕೂ ಫಸ್ಟ್ ಪ್ರೈಜೇ ಕೊಟ್ಟಿರೋದು, ಸೆಕೆಂಡ್ ಇಲ್ಲ. ಎಲ್ರಿಗೂ ಫಸ್ಟ್ ಪ್ರೈಜೇ ಕೊಟ್ಟಿರೋದು, ಸೆಕೆಂಡು ಥರ್ಡು ಅಂತ ಮಾಡಿಲ್ಲ ಸರು. ಎಲ್ರಿಗೂ ಫಸ್ಟ್ ಪ್ರೈಸ್ ಅಂತೆ ಕೊಟ್ಟಿರೋದು. ಇಲ್ಲಿ ಯಾರಿಗೆಲ್ಲ ಸೆಲೆಕ್ಟ್ ಆಗಿಲ್ಲ ರಂಗೋಲಿಯಲ್ಲಿ ಅವರಿಗೆಲ್ಲ ಸಮಾಧಾನಕರ ಬಹುಮಾನ ಅಂತ ನೋಡಿ ಆ ಗಾಡಿಯಲ್ಲೆಲ್ಲ ಕುಕ್ಕರು, ಸ್ಟೀಲ್ ಕುಕ್ಕರು ಚೆನ್ನಾಗಿದೆ. ಆ ಥರ ನೋಡಿ ಎಷ್ಟು ಸ್ಟ್ರಿಕ್ಟಾಗಿ ಲೈನ್ ಮಾಡ್ಯವ್ರೆ. ಯಾರು ಡಬಲ್ ಟೋಕನ್ ತೊಗೊಂಡು ಬಂದಿರ್ತಾರೆ ಅವ್ರದ್ದು ಒಂದು ಟೋಕನ್ ಇಸ್ಕೊಂಡು ಅಲ್ಲೇ ಹರಿದಾಕ್ಬಿಡ್ತಾರೆ, ಅವ್ರನ್ನ ಬಿಡಲ್ಲ. ಒಂದು ಟೋಕನ್ ತಂದವ್ರಿಗೆ ಮಾತ್ರ ಕುಕ್ಕರ್ ಕೊಟ್ಟು ಸಮಾಧಾನಕರ ಬಹುಮಾನ. ಯಾರೆಲ್ಲ ಹಾಕಿದ್ದಾರೆ ರಂಗೋಲಿ ಅವ್ರಿಗೆಲ್ರಿಗೂ ಈ ಥರದ್ದು ಕುಕ್ಕರು. ಮತ್ತು ಮೊನ್ನೆ ಅವತ್ತು 13ನೇ ತಾರೀಕಿಗೆ ಹಾಕಿದ್ರಲ್ವ, ಅವತ್ತು ಒಂದು ಲಕ್ಷ್ಮೀ ಗಣೇಶ ಇರೋದು ಬೆಳ್ಳಿದು ಚಿಕ್ಕದು ಫೋಟೋ ಕೊಟ್ಟಿದ್ರು. ಇವತ್ತು ಸಮಾಧಾನಕರ ಬಹುಮಾನ ಅಂತ ಕುಕ್ಕರ್ ಕೊಡ್ತಾಯಿದ್ದಾರೆ ಎಲ್ರಿಗೂ. ನೋಡಿ ಆ ಗಾಡಿಯಲ್ಲೆಲ್ಲ ಫುಲ್ಲು ಯಾವ ಥರ ತುಂಬೇರೆ ಕುಕ್ಕರ್ನಂತ. ಆದರೆ ಯಾರಿಗೂ ಎಕ್ಸ್ಟ್ರಾ ಕೊಡಲ್ಲ, ತುಂಬ ಸ್ಟ್ರಿಕ್ಟಾಗಿ ಕೊಡ್ತಾಯಿದ್ದಾರೆ. ನೋಡಿ ಒಂದೊಂದೇ ಟೋಕನ್ ಇರಬೇಕು, ಅವ್ರಿಗೆ ಮಾತ್ರ ಕೊಡ್ತಾರೆ. ಡಬಲ್ ಟೋಕನ್ ಇದ್ದರೆ ಅವರೇ ಇಸ್ಕೊಂಡ್ಬಿಟ್ಟು ಅಲ್ಲೇ ಹರಿದಾಕ್ಬಿಡ್ತಾರೆ ಅದನ್ನು. ನೀವು ರಂಗೋಲಿ, ಕುಚ್ಚು, ಟೇಲರಿಂಗು ಎಲ್ಲ ಕಲಿಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ನೀವು ಕಲ್ತ್ಕೊಳ್ಳಿ. ನಾನು ಏನೆಲ್ಲ ಕಲ್ತ್ಕೊಂಡಿದ್ದೀನಿ ಅದನ್ನೆಲ್ಲ ಈ ವಿಡಿಯೋಸಲ್ಲಿ ಈ ಚಾನಲಲ್ಲಿ ಬಿಡ್ತೀನಿ, ನಿಮಗೋಸ್ಕರ ಬಿಡ್ತೀನಿ. ನೋಡಿ ನನಗೇನೆಲ್ಲ ಗಿಫ್ಟ್ ಕೊಟ್ಟರು ಅಂತ ಇವಾಗ ಮನೆಗೆ ಬಂದು ಓಪನ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಸ್ಟೀಲ್ ಕುಕ್ಕರು ಪಿಜನ್ದು 5 ಲೀಟರ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಹಾಗೆ ನೋಡಿ ಸ್ಟೀಲ್ದು ತುಂಬ ಚೆನ್ನಾಗಿದೆ. ಒಂದೊಂದೇ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಸ್ಟೀಲ್ದು 5 ಲೀಟ್ರ್ ಕುಕ್ಕರ್. ಒಂದು ಕೈಗೆ ಎತ್ತಲ್ಲ ಅಷ್ಟು ಭಾರ ಇದೆ, ಚೆನ್ನಾಗಿದೆ, ತುಂಬ ತೂಕ ಇದೆ, ಅಷ್ಟೊಂದು ವೇಟ್ ಇರೋದು ಸ್ಟೀಲ್ದು. ಅವಾಗೆಲ್ಲ ಕೊಟ್ಟಿರೋದು ಸ್ಟೀಲ್ದಲ್ಲ. ನೋಡಿ 5 ಲೀಟ್ರದ್ದು ನಿಮಗೆ ಇದು ವ್ಯಾರಂಟಿ ಕಾರ್ಡಲ್ಲೇ ಇರುತ್ತೆ ನೋಡಿ, 5 ಲೀಟ್ರದ್ದು. ಇದು ಚಾಮುಂಡಿದು ಮೂರ್ತಿ ನೋಡಿ, ಸಿಲ್ವರ್ದು ಚಾಮುಂಡೇಶ್ವರಿ ಅಮ್ಮಂದು ನೋಡಿ. ಫಸ್ಟ್ ಒಂದು ಗಣೇಶ ಮತ್ತು ಲಕ್ಷ್ಮಿ ಇರೋದು ಕೊಟ್ಟಿದ್ರು. ಅವತ್ತು 13ನೇ ತಾರೀಕಿಗೆ ರಂಗೋಲಿ ಹಾಕಿದಾಗ ಅವತ್ತು ಟೋಕನ್ ಕೊಟ್ಟು ಅವತ್ತು ಅದನ್ನು ಕೊಟ್ಟಿದ್ರು. ಇವತ್ತೇ ನಮಗೆ ಸನ್ಮಾನ ಮಾಡುವಾಗ ಇದನ್ನು ಕೊಟ್ಟರು. ಇದು ಕ್ಯಾಶು ಇರುತ್ತೆ ಈ ಕೂಪನ್ನಲ್ಲಿ ನೋಡಿ, ಈ ಪೌಚಲ್ಲಿ ಕ್ಯಾಶ್ ಇಟ್ಬಿಟ್ಟು ಕೊಟ್ಟರು ನೋಡಿ. ಇಷ್ಟೊಂದು ಕ್ಯಾಶ್ ಇದೆ. ಇಷ್ಟೆಲ್ಲ ನನಗೆ ಇವತ್ತು ಸನ್ಮಾನ ಮಾಡಿ ಕೊಟ್ಟಿರೋದು
ನಿಮಗೆಲ್ಲನೂ ನಾನು ತೋರಿಸ್ತಾ ಇದ್ದೀನಿ. ನಾನು ರಂಗೋಲಿ ಹಾಕೋಕ್ಕೆ 2 ದಿನದಿಂದ ಕಷ್ಟಪಟ್ಟಿದ್ದಕ್ಕೂ ಇವಾಗ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಯಾಕಂದರೆ ತುಂಬಾ ಕಷ್ಟಪಟ್ಟಿದ್ದು. 2 ಗಂಟೆಗೆ ಎದ್ದು ಎಲ್ರಿಗೂ ಅಡುಗೆ ಮಾಡಿ ಬಾಕ್ಸ್ ಕಟ್ಟಿ ಕಳಿಸಿ ಅಂದರೆ ಸ್ವಲ್ಪ ಕಷ್ಟ ಆಯಿತು. ಅದರಲ್ಲಿ ನಮ್ಮ ಮನೆ ಮುಂದೆಗಡೆ ಜಾಗ ರಂಗೋಲಿ ಹಾಕೋದು ಸ್ಲೋಪ್ ಐತೆ, ಅಲ್ಲಿ ನಿಂತ್ಕೊಂಡು ಹಾಕಿ ರಂಗೋಲಿ ಹಾಕಿದಾದ್ಮೇಲೆ ಕಾಲು ನೋವು ಬೆನ್ನು ಎಲ್ಲ ಬಂದಿದ್ದಕ್ಕೆ 8 ದಿನ ಬೇಕಾಯಿತು ಸುಧಾರಿಸೋಕ್ಕೆ. ಇವಾಗ ಖುಷಿಯಾಯಿತು. ನೋಡಿ ಊಟ ಅಲ್ಲಿ ಏನೆಲ್ಲ ಕೊಟ್ಟರು ಅಂತ ಸಿಂಪಲ್ಲಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಏನೇನು ಹಾಕಿಸ್ಕೊಂಡಿದ್ದು ಅಂತ. ನೋಡಿ ಪಲಾವು, ಬೋಂಡ, ಮತ್ತು ಐಸ್ ಕ್ರೀಮ್ ಇತ್ತು, ಪಾಯಸ ಇತ್ತು, ಒಬ್ಬಟ್ಟಿತ್ತು, ಮೊಸರು ಬಾಜಿ, ಚಟ್ನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಎಲ್ಲ ಫಿಲ್ಟ್ರ್ ವಾಟ್ರು ಎಲ್ಲ ಊಟಕ್ಕೆ ಅದು ಎಷ್ಟನ್ನಾದ್ರೆ ಹಾಕಿಸ್ಕೊಂಡು ತಿನ್ನಿ, ಅದು ಎಷ್ಟನ್ನಾದ್ರೆ ನೀವು ಐಸ್ ಕ್ರೀಮ್ ತಿನ್ನಿ, ಅದು ಯಾವುದಕ್ಕೂ ಇಷ್ಟೇ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತ ಏನಿಲ್ಲ. ಗಾಡಿಯಿಂದ ಲೋಡ್ ಬರ್ತಾ ಇರ್ತಿತ್ತು. ನಮ್ಮ ಸರ್ ಫಂಕ್ಷನ್ ಅಂದರೆ ಊಟಕ್ಕೆ, ತಿಂಡಿಗೆ, ಕಾಫಿಗೆ ಯಾವುದಕ್ಕೂ ಏನೂ ಕೊರತೆ ಇರಲ್ಲ. ಅವ್ರ ಫಂಕ್ಷನ್ಗೆ ನಾವು ಯಾರೂ ನಡ್ಕೊಂಡು ಹೋಗಿಲ್ಲ, ಅವರು ಬಸ್ ಕಳಿಸ್ಬಿಡ್ತಾರೆ. ಅವರು ಅದೇ ಬಸ್ಸಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಮತ್ತೆ ಸೇಫಾಗಿ ನಮಗೆ ಮನೆಗೆ ತಲುಪಿಸ್ತಾರೆ. ಹೊಟ್ಟೆ ತುಂಬ ತಿನ್ನಿಸಿ ಉಣಿಸಿ ಕೈಗೆ ಗಿಫ್ಟ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಮಲೆ ಮಹದೇಶ್ವರ ಹಾಗೆ ಅನ್ನಮ್ಮ ದೇವಿ ಹಾಗೆ ಚಾಮುಂಡೇಶ್ವರಿ ಅಮ್ಮನವರು ನಮ್ಮ ಸರ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರ ಕುಟುಂಬನ ಅವ್ರಿಗೆ ಇನ್ನೂ ಎತ್ತರಕ್ಕೆ ಬೆಳೆಯೋಕ್ಕೆ ಅವಕಾಶ ಕೊಡಲಿ. ಹಾಗೆ ಜನದ ಸೇವೆ ಇನ್ನೂ ಹೆಚ್ಚು ಹೆಚ್ಚು ಮಾಡೋಕ್ಕೆ ನಮ್ಮ ಸರ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅದೇವರಲ್ಲಿ ಕೇಳ್ಕೊತೀನಿ. ನಾನು ಹಾಕಿರೋದು ರಂಗೋಲಿ ಇದೆ ನೋಡಿ, ಇದೇ ನನ್ನ ರಂಗೋಲಿಗೆ ಪ್ರೈಜ್ ಬಂದಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಯಾವ ಥರ ಹಾಕಿದೆ ಅಂತ ನಿಮಗೆ ಐ ಕಾರ್ಡ್ ಹಾಕ್ತೀನಿ. ಆ ವಿಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಲಿರುವ ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.